ಇವತ್ತೇ ಅಪೂರ್ವ ಬಗ್ಗೆ ಮಾಡ್ತಾ ಇರುವಂತಹ ಸೆಕೆಂಡ್ ವಿಡಿಯೋ, 7th July 2026. ನಿನ್ನೆ ನಾನು ಅವಳ ಬಗ್ಗೆ ಒಂದು ಆರ್ಟಿಕಲನ್ನು ಬರೆದಿದ್ದೆ. ತುಂಬ ಆರ್ಟಿಕಲ್ಸನ್ನು ಅವಳ ಬಗ್ಗೆ ಬರೀತೀನಿ. ಐ ವಾಂಟೆಡ್ ಟು ಪೋಸ್ಟ್ ಇಟ್ ಆನ್ ಫೇಸ್ಬುಕ್. ಐ ಯೂಶ್ವಲಿ ಡೂ ದ್ಯಾಟ್, ಬಟ್ ಯೆಸ್ಟರ್ಡೇ ಐ ಡಿಸೈಡೆಡ್ ಐ ವಿಲ್ ನಾಟ್ ಪೋಸ್ಟ್ ಇಟ್ ಬಿಕಾಸ್ ತುಂಬ ಆಯಿತು ಈ ರೀತಿಯ ಅಳುವ ಪೋಸ್ಟ್ಗಳು, ಬೇಜಾರಿನ ಸಂಗತಿಗಳು, ಜನರಿಗೆ ಎಷ್ಟು ಅಂತ ಬೇಜಾರನ್ನು ಕೊಡೋದು ಅಂತ. ಬಟ್ ದರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಐ ಕಾಂಟ್ ಕೀಪ್ ಟು ಮೈ ಸೆಲ್ಫ್ ಬಿಕಾಸ್ ಅದು ನನ್ನ ಒಳಗೆ ಇದ್ದಷ್ಟು ದಿನ ಕುದಿಯುತ್ತೆ. ಐ ಹ್ಯಾವ್ ಟು ಟೆಲ್ ಇಟ್ ಟು ಸಮ್ಮನ್. But when I say that I have to tell it to someone, I don't want you to tell it to 150,000 people who are my followers across platforms. I don't want to tell it to them. I just want, ಯಾರೋ ಒಬ್ಬರು ಕೇಳಿದ್ದಾರೆ ಅಂತ ಆದರೂ ಕೂಡ ನನಗೆ ಒಂದು ವ್ಯೂ ಬಂದಿದೆ ಅಂತಂದರೆ ಐ ಬಿ ಹ್ಯಾಪಿ. ಸಮ್ಮನ್ ನಾನು ಯಾರಿಗೂ ಹೇಳಿದ್ದೀನಿ ಅಂತ, ಪ್ರೈವೇಟ್ ಆಗಿದ್ದು ಅದರಲ್ಲಿ 0 ವ್ಯೂಸ್ ಇದೆ ಅಂತಂದರೆ ನನ್ನ ಹತ್ರವೇ ಉಳ್ಕೊಂಡು ಬಿಡ್ತಲ್ಲ ಈ ಮಾತು ಅಂತ ನನಗೊಂದು ಬೇಜಾರಷ್ಟೇ. ವಿಷಯ ನಿಮಗೆ ಗೊತ್ತಿರ್ಬೋದು, ಒಂದು 8-10 ವರ್ಷಗಳ ಮುಂಚೆ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ಸ್ ಅಂದರೆ ಡಿಜಿಟಲ್ ಆಲ್ಬಮ್, ಫೋಟೋ ಆಲ್ಬಮ್ಸ್ ಅಂತ ಕರಿತಿದ್ರು ಅವುಗಳನ್ನು ಅಂತ ಕಾಣುತ್ತೆ. ದೇ ಆರ್ ದಿಸ್ ಬಿಗ್, ನಮ್ಮ ಟ್ಯಾಬ್ಲೆಟ್ಗಳ ರೀತಿಯಲ್ಲಿ ಆಂಡ್ರಾಯ್ಡ್ ಟ್ಯಾಬ್ಲೆಟ್ಸ್ ಬರ್ತವಲ್ಲ ಆ ರೀತಿಯ ಡಿವೈಸಸ್. ದೇರ್ ಸಿಂಗಲ್ ಪರ್ಪಸ್ ಈಸ್ ಟು ಪುಟ್ ಅ ಸ್ಲೈಡ್ ಶೋ ಆಫ್ ಫೋಟೋಸ್. ಒಂದಾದ್ಮೇಲೆ ಒಂದು ಫೋಟೋಗಳನ್ನು ಪ್ಲೇ ಮಾಡುತ್ತೆ. ಅದನ್ನು ನಿಮ್ಮ ಮನೆಯ ಫ್ರಿಡ್ಜ್ ಮೇಲೋ ಡಿಸ್ಪ್ಲೇಯಲ್ಲೆಲ್ಲೋ ಒಂದು ಕಡೆ ಇಟ್ಟರೆ ಆ ಕಡೆ ಈ ಕಡೆ ಹೋಗಬೇಕಾದ್ರೆ ಮೆಮೊರೀಸನ್ನು ನೋಡೋದಕ್ಕಾಗತ್ತೆ. ಇಟ್ಸ್ ಓನ್ಲಿ ಜಾಬ್ ಇಸ್ ಟು ಡೂ ದಟ್ 24/7. ಅದು ನಿಮಗೆ ಒಂದಾದ್ಮೇಲೆ ಒಂದು ಫೋಟೋಸನ್ನು ತೋರಿಸ್ತಾ ಇರುತ್ತೆ. ಅಪೂರ್ವವಾಗಿ ಒಂದು ಆಸೆ ಇತ್ತು, ಒಂದು ಫೋಟೋ ಆಲ್ಬಮ್ ಈ ರೀತಿಯದು ತಗೊಳ್ಬೇಕು, ಡಿಜಿಟಲ್ ಫೋಟೋ ಡಿಸ್ಪ್ಲೇ. ಮಗಳು ಒಂದು ಸ್ವಲ್ಪ ದೊಡ್ಡವಳಾದ್ಮೇಲೆ, ಒಂದು 4-5 ವರ್ಷದವಳಾದ್ಮೇಲೆ ಅವಳ ಬಾಲ್ಯದ ಎಲ್ಲ ಫೋಟೋಗಳನ್ನು, ವಿಡಿಯೋಗಳನ್ನು ಅಲ್ಲಿ ಲೋಡ್ ಮಾಡಿಬಿಟ್ಟು ಅದನ್ನು ಪ್ಲೇ ಮಾಡಬೇಕು. ಸೊ ಶಿ ಕ್ಯಾನ್ ಸಿ ದ್ಯಾಟ್, ಶಿ ಕ್ಯಾನ್ ಎಂಜಾಯ್ ಸ್ಟೇಟಿಂಗ್ ಓ ದಿಸ್ ವಾಸ್ ಮೈ ಚೈಲ್ಡ್ಹುಡ್ ಅಂತ. ತುಂಬ ಸಣ್ಣವಳಿರ್ಬೇಕಾದ್ರೆ 3-4 ತಿಂಗಳ ವಿಡಿಯೋಗಳು ಕೂಡ ಇದ್ದಾವೆ. ವೇರ್ ನಾನು ಆ ವಿಡಿಯೋಗಳನ್ನು ಶೂಟ್ ಮಾಡಬೇಕಾದ್ರೆ ಉಪಯೋಗ ಮಾಡ್ತಾ ಇದ್ದಂತಹ ಒಂದು ಥೀಮ್ ಏನು ಅಂತಂದರೆ, ಮಗಳ ಯಾವುದೋ ಒಂದು ಆಟವನ್ನು, ಅವಳ ಪಾಠವನ್ನು ನಾವು ಶೂಟ್ ಮಾಡೋದು, ಅದರ ಜೊತೆ ಅಪ್ಪ ನೋಡು ಇಲ್ಲಿದ್ದೀನಿ, ಅಮ್ಮ ನೋಡು ಇಲ್ಲಿದ್ದಾಳೆ, ನಾವಿಬ್ರು ನಗಾಡ್ತಿದ್ದೀವಿ, ನೀನು ದೊಡ್ಡವಳಾದಾಗ ಇದನ್ನು ನಿನ್ಗೆ ಎಷ್ಟು ವರ್ಷದಲ್ಲಿ ನೀನು ನೋಡ್ತಿದ್ದೀಯಾ ಅನ್ನೋದನ್ನು ಹೇಳು, ಆ್ಯಂಡ್ ವಿಲ್ ಆಲ್ ಎಂಜಾಯ್ ಅಂತ ಹೇಳುವಂತಹದ್ದು. ಕಡಾರಿಯ ಮನೆಯಲ್ಲಿ ಮಾಡಿದಂತಹ ಒಂದು ವಿಡಿಯೋದಲ್ಲಿ ಅವಳಿನ್ನೂ ತುಂಬ ಸಣ್ಣ ಮಗು, 4 ತಿಂಗಳ ಮಗು ಇರಬೇಕು, ತನ್ನ ಕಾಲುಗಳನ್ನು ಕೈಯಲ್ಲಿ ಹಿಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾಳೆ. ಅದರ ವಿಡಿಯೋವನ್ನು ಮಾಡಿ, ಅಪ್ಪ ನೋಡು ಇಲ್ಲಿದ್ದೀನಿ ಅಂತ ನನ್ನ ವಿಡಿಯೋ, ಅಮ್ಮ ನೋಡಿ ಇಲ್ಲಿದ್ದಾಳೆ ಅಂತ ಅಪೂರ್ವ. ಅದಾದಮೇಲೆ ಒಳಗಡೆ ಹೋಗಿ ಅಪ್ಪ ಅಮ್ಮ ಅಡುಗೆ ಕೋಣೆಯಲ್ಲಿದ್ದರು, ಅವರಿಬ್ಬರದ್ದು ವಿಡಿಯೋ ತೆಗೆದು ದ ವಿಡಿಯೋ ಸ್ಟಾಪ್ಸ್ ದೇರ್. ಸೊ ಐಡಿಯಲಿ ದಿ ಇಂಟೆನ್ಷನ್ ವಾಸ್ ಇನ್ನೊಂದು 3-4 ವರ್ಷ, ಅಥವಾ ಇನ್ನು 3-4 ವರ್ಷ ಅಲ್ಲ, ಅವಳಿಗೆ ಇನ್ನೊಂದು 2 ವರ್ಷ ಅಂದರೆ 5-6 ವರ್ಷ ಆದಾಗ ಒಂದು ಡಿಜಿಟಲ್ ಡಿಸ್ಪ್ಲೇಯನ್ನು ತಗೊಳ್ಳೋದು, ಇದನ್ನೆಲ್ಲವನ್ನು ಸ್ಲೈಡ್ ಶೋನಲ್ಲಿ ಹಾಕೋದು ಅಂತ. ನಿನ್ನೆ ಪೆಪ್ಪಾ ಪಿಗ್ ನೋಡ್ತಾ ಇದ್ವಿ ನಾನು ಮಗಳು. ಐ ಡೋಂಟ್ ಯೂಶಲಿ ವಾಚ್ ಇಟ್, ಬಟ್ ನಿನ್ನೆ ಕರೆದ್ಲು, ಕೂರಿಸಿದ್ಲು, ಐ ವೆಂಟ್ ಆ್ಯಂಡ್ ಸ್ಯಾಟ್ ವಿತ್ ಹರ್. ನೋಡಬೇಕಾದ್ರೆ ಅದರಲ್ಲಿ ಮಾಮಿ ಪಿಗ್ ಅಂದರೆ ಅಮ್ಮ ಇದ್ದಾಳಲ್ಲ, ಅವಳಿಗೆ 3ನೇ ಡೆಲಿವರಿ, EY ಅಂತ ಹೇಳುವಂತಹ ಮಗು ಹುಟ್ಟುತ್ತೆ. ಮಗು ಹುಟ್ಟಿದ ಮೇಲೆ ಅದನ್ನು ಮನೆಗೆ ಕರ್ಕೊಂಡ್ಬರ್ತಾರೆ. ಅವರ ಸಂಭ್ರಮದಲ್ಲಿ ಅವರು ಇರ್ತಾರೆ. ಸಮ್ವೇರ್ ಡೌನ್ ದ ಲೈನ್ ದೇ ವ್ರಾಪ್ ದ ಬೇಬಿ ಇನ್ ದ ಕ್ಲೋತ್. ಸಣ್ಣ ಮಕ್ಕಳನ್ನು ನಾವು ಬಟ್ಟೆಯಲ್ಲಿ ಕಟ್ಟಿ ಮಲಗಿಸ್ತೇವಲ್ಲ ಹಾಗೆ. ಮಗಳು ಕೇಳಿದ್ಲು, ನಾನು ಸಣ್ಣವಳಿರ್ಬೇಕಾದ್ರೆ ನನ್ನನ್ನು ಹೀಗೆ ಕಟ್ಟಿದ್ರ ಅಂತ. ಹೌದು ಅಂದೆ. ಆ್ಯಂಡ್ ಐ ಕುಡ್ ನಾಟ್ ಕಂಟಿನ್ಯೂ ಟು ಹೋಲ್ಡ್ ಆನ್ ಟು ದ್ಯಾಟ್ ಕಾನ್ವರ್ಸೇಷನ್ ಬಿಕಾಸ್ ಮುಂದಿನ ಪ್ರಶ್ನೆ, ಅಮ್ಮ ಕಟ್ಟಿದ್ಲಾ, ಅಪ್ಪ ಕಟ್ಟಿದ್ಯಾ, ಅಮ್ಮ ಇರ್ತಿದ್ಲ ನನ್ನನ್ನು ಎತ್ಕೊಂಡು ಅಂತ ಬರ್ತಿತ್ತು. ಆ್ಯಂಡ್ ಮೋಸ್ಟ್ ಫೋಟೋಸ್ನಲ್ಲಿ ಅವಳ ಅಮ್ಮ ಅಲ್ಲಿದ್ದಾಳೆ, ಕಟ್ಟಿಕೊಂಡು ಮಗುವನ್ನು ಎತ್ತಿಕೊಂಡು ಲಾಲನೆ ಪಾಲನೆ ಪೋಷಣೆ ಮಾಡಿಕೊಂಡು. ಪ್ರಾಬ್ಲಮ್ ಈಸ್ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಶೋಯಿಂಗ್ ಮೈ ವೈಫ್ ಟು ಮೈ ಕಿಡ್. ಜಗತ್ತಿಗೆ ನನ್ನ ಹೆಂಡತಿ ಹೀಗಿದ್ಲು ಅಂತ ಹೇಳುವವನಿಗೆ ನಿನ್ನ ಅಮ್ಮ ಹೀಗಿದ್ಲು ಅಂತ ನನ್ನ ಮಗಳಿಗೆ ಹೇಳೋದಕ್ಕೆ ಯಾವ ಸಮಸ್ಯೆಯೂ ಇಲ್ಲ. ದಿ ಓನ್ಲಿ ಪ್ರಾಬ್ಲಮ್ ಈಸ್, ತುಂಬ ಸಣ್ಣವಳವಳು, 4 ವರ್ಷದ ವಯಸ್ಸು ಅವಳಿಗೀಗ. ಶಿ ಕಾಂಟ್ ಪ್ರಾಸೆಸ್ ಆಲ್ ದೀಸ್. ಇದನ್ನವಳು ಪ್ರಾಸೆಸ್ ಮಾಡದೇ ಇದ್ದಾಗ ಅವಳಿಗೆ ಹೇಳೋದು ಹೇಗೆ? ನಾನು ನಮ್ಮ ಮನೆಯಲ್ಲಿ ಅಪೂರ್ವ ಮತ್ತು ನನ್ನ 3 ಫೋಟೋಸ್ ಇದ್ದಾವೆ. 3 ಅಲ್ಲ 4 ಫೋಟೋ ಇದೆ ಆ್ಯಕ್ಚುಲಿ. 3 ಫೋಟೋಸ್ ನಮ್ಮ ಹಾಲ್ನಲ್ಲಿ ಶೋಕೇಸ್ನ ಹಿಂದೆ ಇದೆ. ಒಂದು ನನ್ನ ಮತ್ತು ಅವಳ ಎಂಗೇಜ್ಮೆಂಟ್ನ ಸಮಯದಲ್ಲಿ ತೆಗೆದಂತಹ ಫೋಟೋದ ಪೇಂಟಿಂಗ್ ಒಬ್ಬರು ಕೊಟ್ಟಿದ್ದಾರೆ. ಅದು
ಎರಡನೇ ಫೋಟೋ ಇರುವಂತಹದ್ದು ನನ್ನ ಮತ್ತು ಅವಳ ಮದುವೆಯ ಮಾರನೇ ದಿನ. ನಮ್ಮಲ್ಲಿ ವಧುಗೃಹ ಪ್ರವೇಶ ಅಂತ ಮಾಡ್ತೀವಿ. ವಧುವನ್ನು ಗಂಡನ ಮನೆಗೆ ಕರ್ಕೊಂಡು ಬಂದು ಕನ್ಯಾದಾನವನ್ನು ಮಾಡಿದ ಮೇಲೆ ಮಾಡುವಂತಹ ಪ್ರಕ್ರಿಯೆಯನ್ನು ವಧುಗೃಹ ಪ್ರವೇಶ ಅಂತ ಕರಿತೀವಿ. ಅದರ ದಿನ ತೆಗೆದಂತಹ ಫೋಟೋ. ಮೂರನೆಯದ್ದು ನಾವು ಮಗಳು 1 ವರ್ಷದವಳೋ 2 ವರ್ಷದವಳೋ ಇದ್ದಾಗ ಮಾಡಿದಂತಹ ಫೋಟೋ ಶೂಟ್ದು. ಮಗಳ ಜೊತೆಗೆ ಅಪೂರ್ವ ತೆಗೆದಂತಹ ಫೋಟೋಗಳಿದ್ದಾವೆ. ಬಟ್ ಇದೊಂದು ಫೋಟೋವನ್ನು ಅವಳೇ ಫ್ರೇಮ್ ಮಾಡಿ ಇಡಿಸಿದ್ದು ನಮ್ಮ ಮನೆಯಲ್ಲಿ. ಅದರಲ್ಲಿ ಅವಳು ನನ್ನನ್ನು ತಬ್ಬಿ ಹಿಡ್ಕೊಂಡಿದ್ದಾಳೆ, ಆ ಫೋಟೋ. ಅದಾದ್ಮೇಲೆ 4ನೇ ಫೋಟೋ ಇರುವಂತಹದ್ದು ನಮ್ಮ ಬೆಡ್ರೂಮ್ನಲ್ಲಿ. ಅದರಲ್ಲಿ ಅಪೂರ್ವ ಮತ್ತು ನನ್ನದೊಂದು 2-3 ಫೋಟೋಸ್ ಇದ್ದಾವೆ, ನಮ್ಮದೊಂದಿಷ್ಟು ಚಾಟ್ಗಳಿದ್ದಾವೆ. ದಿಸ್ ವಾಸ್ ಹರ್ ಫಸ್ಟ್ ಗಿಫ್ಟ್ ಟು ಮೀ. ಮತ್ತೆ ಹುಡುಗಿಯ ಮನೆಯನ್ನು ಹುಡುಗ ನೋಡೋದಕ್ಕೆ ಹೋಗುವಂತಹ ಒಂದು ಕಾರ್ಯಕ್ರಮ ಇರುತ್ತೆ. ಅಲ್ಲಿಗೆ ಹೋದಾಗ ಅವಳು ಕೊಟ್ಟಂತಹ ಗಿಫ್ಟ್. ಟೂ ಅರ್ಲಿ ಇನ್ ಅ ರಿಲೇಶನ್ಶಿಪ್, ಬಟ್ ಅದು ನಮ್ಮ ಬೆಡ್ರೂಮಲ್ಲಿದೆ. ಇದಿಷ್ಟನ್ನು ಅವಳು ನೋಡ್ತಾಳೆ. ಅಮ್ಮನ ನೆನಪು ಅವಳಿಗೆ ಆಬ್ವಿಯಸ್ಲಿ ಅದನ್ನು ನೋಡಿದಾಗ ಬಂದೇ ಬರುತ್ತೆ. ಒಂದಿಷ್ಟು ಪ್ರಶ್ನೆಗಳನ್ನು ಅವಳು ಕೇಳ್ತಾಳೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಇನ್ಫ್ಲೂಯೆನ್ಸ್ ಈದರ್ ಆಸ್ಪೆಕ್ಟ್ಸ್. ಅಮ್ಮನನ್ನು ಆಕ್ಟಿವ್ ಆಗಿ ಮರೆಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಿಲ್ಲ, ಆಕ್ಟಿವ್ ಆಗಿ ನೆನಪಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟ್ರಾಮಾ ಟು ಅನ್ಫೋಲ್ಡ್ ಇನ್ ಎನಿ ಡಿಫರೆಂಟ್ ವೇಸ್. ಅವಳು ಲೆಟ್ ನೇಚರ್ ಟೇಕ್ ಓವರ್, ಹೇಗೆ ಮುಂದಕ್ಕೆ ಹೋಗುತ್ತೋ ಹಾಗೆ ಹೋಗಲಿ ಅನ್ನುವಂತಹದ್ದು ಆಲೋಚನೆ ನಂದು. ಬಟ್ ಐ ಡಿವಿಯೇಟೆಡ್ ಫ್ರಮ್ ಮೈ ಟಾಪಿಕ್ ವಾಸ್ ಡಿಜಿಟಲ್ ಡಿಸ್ಪ್ಲೇಸ್. ಎಷ್ಟು ಚಂದದ ಫೋಟೋಗಳಿದ್ದಾವೆ ಗೊತ್ತಾ? ಅಪೂರ್ವನದ್ದು, ಮಗಳದ್ದು, ಮಗಳ ಬಾಲ್ಯದ್ದು, ನಮ್ಮ 3 ಜನರದ್ದು, ನಾವು ಹೋದಂತಹ ಔಟಿಂಗ್ಸಿಂದು, ಯಾವುದೋ ಬೆಟ್ಟ ಹತ್ತಿದ್ರದ್ದು. ಬಟ್ ಅದು ಯಾವುದನ್ನು ನಾನು ಅವಳಿಗೆ ತೋರಿಸೋ ಹಾಗಿಲ್ಲ. ಬಿಕಾಸ್ ಮತ್ತದೇ ನೆನಪುಗಳು, ಮತ್ತದೇ ಪ್ರಶ್ನೆಗಳು, ಮತ್ತು ಅವಳನ್ನು ಅದು ಯಾವ ರೀತಿಯಲ್ಲಿ ಕೊರೆಯುತ್ತೋ ಗೊತ್ತಿಲ್ಲ. ಬಿಕಾಸ್ ಐ ಸಫರ್ ಅ ಲಾಟ್ ವೆನ್ ಐ ಸಿ ಆಲ್ವೇಸ್. ಡಿಜಿಟಲ್ ಡಿಸ್ಪ್ಲೇ ಮನೆಗೆ ಯಾವತ್ತೂ ಬರಲಿಕ್ಕೆ ಇಲ್ಲ. ಮಗಳಿಗೆ ಈ ಫೋಟೋಗಳನ್ನು ತೋರಿಸ್ಬೇಕಾದ್ರೆ ಅವಳಿಗೆ ಅಟ್ಲೀಸ್ಟ್ 10-12 ವರ್ಷ ವಯಸ್ಸಾಗಿ ಶಿ ಶುಡ್ ನೋ ವಾಟ್ ಶಿ ಈಸ್ ಗೋಯಿಂಗ್ ಥ್ರೂ. ತೋರಿಸ್ಬಹುದೇನೋ ಆಗ. ಬಟ್ ಲೈಫ್ ಎಷ್ಟು ಅನ್ಸರ್ಟನ್ ಅಂತ ಅನ್ಸುತ್ತಲ್ಲ. ನಾವು ಹಾಕುವಂತಹ ಪ್ಲ್ಯಾನ್ಸು, ನಾವು ಮಾಡುವಂತಹ ಕನಸುಗಳು ಯಾವುದಕ್ಕೂ ಅರ್ಥ ಇಲ್ಲ ಅಂತ ಒಂದು ಪಾಯಿಂಟಲ್ಲಿ ಅನಿಸಿದಾಗ ಇಟ್ ಫೀಲ್ಸ್ ಸೋ ಸ್ಯಾಡ್. 2ನೇ ವಿಡಿಯೋ ಇಲ್ಲಿಯದ್ದು. ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೆ ಬಂದಿದ್ದಾಗ ಜೂನ್ 7ನೇ ತಾರೀಕು 2026 ರೆಕಾರ್ಡ್ ಮಾಡಿದಂತಹ ವಿಡಿಯೋ. ನೋ ಎಡಿಟ್ಸ್, ನೋ ಕಟ್ಸ್, ನಥಿಂಗ್, ಜಸ್ಟ್ ನ್ಯಾಚುರಲ್ ಫ್ಲೋ. ಅಪ್ಲೋಡ್ ಮಾಡ್ತೀನ ಇದನ್ನು ಗೊತ್ತಿಲ್ಲ. ಚಾನಲ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾನು. ಐ ಥಿಂಕ್ ಐ ವಿಲ್ ಸ್ಟಾರ್ಟ್ ದ ಚಾನಲ್ ಟುಡೇ, ಬಟ್ ನೋಡೋಣ. ತುಂಬ ಜನ ನೋಡಬೇಕು ಅಂತ ಮಾಡ್ತಿರೋದಲ್ಲ. ಬಟ್ ವೆನ್ ಐ ರೆಕಾರ್ಡ್ ಸಮಥಿಂಗ್, ವೆನ್ ಐ ಟೆಲ್ ಸಮಥಿಂಗ್, ಇಟ್ ಡಸ್ ಫೀಲ್ ಟು ಮೀ ದ್ಯಾಟ್ ಐ ಆಮ್ ಟೆಲ್ಲಿಂಗ್ ಇಟ್ ಟು ಸಮ್ವನ್. ಸೊ ಇಟ್ ಜಸ್ಟ್ ರೆಡ್ಯೂಸಸ್ ಅ ಬಿಟ್ ಆಫ್ ವೆಯ್ಟ್ ಫ್ರಮ್ ಮೈ ಹಾರ್ಟ್. that's all, that's about it. ಯೂಟ್ಯೂಬ್ನ ಯಾವುದೇ ಗೈಡ್ಲೈನ್ಸನ್ನು ಇಲ್ಲಿ ಫಾಲೋ ಮಾಡೋದಿಲ್ಲ. ಯೂಟ್ಯೂಬ್ನ ಯಾವುದೇ ಬೆಸ್ಟ್ ಪ್ರಾಕ್ಟೀಸಸನ್ನು ಇಲ್ಲಿ ಈ ಚಾನಲ್ನಲ್ಲಿ ನಾನು ಫಾಲೋ ಮಾಡೋದಿಲ್ಲ. ಐ ವಿಲ್ ಜಸ್ಟ್ ಪೋಸ್ಟ್ ಇಟ್ ಆ್ಯಸ್ ಈಸ್. ಇಫ್ someone sees, if doesn't, it's okay. Just have to get it off my chest ಅಷ್ಟೇ. I just need to make these memories. ವಿಡಿಯೋಸನ್ನು ಬೇರೆಲ್ಲೋ ಇಟ್ಟರೆ ಅದು ಕಳೆದು ಹೋಗುವಂತಹ ಚಾನ್ಸಸ್ ಇರುತ್ತೆ. ಯೂಟ್ಯೂಬ್ನಲ್ಲಿ ಒಂದು ಚಾನಲ್ ಓಪನ್ ಮಾಡಿ ಅಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಹೇಲ್ ಟೇಕ್ ಕೇರ್ ಆಫ್ ಕೀಪಿಂಗ್ ಇಟ್ ಅ ಲೈಫ್. ಸೊ that's about it. ಹೋಗಿ ಬರ್ತೀನಿ. ನಿಮ್ಮ ಆಶೀಶ್ ಸರಡ್ಕ.